ಟಾಕ್ಸಿಕ್ ಬಗ್ಗೆ ಈ ವಿಡಿಯೋ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಎರಡು ಎಲಿಮೆಂಟಿಂದ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಮೊದಲನೇ ಎಲಿಮೆಂಟು ಇವಾಗ ನೀವು ನೋಡ್ತಾ ಇರೋ ಶಾರ್ಟು. ಈ ಶಾರ್ಟ್ ಎಷ್ಟು ಮಟ್ಟಿಗೆ ಹಾಂಟ್ ಮಾಡ್ತು ಅಂತ ಹೇಳಿದರೆ ಇವತ್ತವರೆಗೂ ಇದ್ರ ಬಗ್ಗೆ ನಂಗೆ ಅರ್ಥ ಆಗ್ತಿಲ್ಲ. ಎರಡನೇ ಎಲಿಮೆಂಟು, ಈ ಕ್ಯಾರೆಕ್ಟರ್ಸ್ 5 ಕ್ಯಾರೆಕ್ಟರ್ಸು ಟ್ರೈಲರಲ್ಲಿ ಓಲ್ಡ್ ಏಜಲ್ಲಿ ಯಾವ ಲುಕ್ಕೂ ಇಲ್ಲ. ಸೊ ಇವೆರಡು ಎಲಿಮೆಂಟಿಂದ ನನಗೆ ಟಾಕ್ಸಿಕ್ ಸ್ಕ್ರೀನ್ ಪ್ಲೇ ಯಾವ ಥರ ಇರ್ಬೋದು ಅನ್ನೋ ಲೆಕ್ಕಾಚಾರಕ್ಕೆ ನನ್ನ ಮೈಂಡ್ ಥಿಂಕ್ ಮಾಡ್ತಾ ಇದೆ. ಸೊ ಅದೇನಂತ ಕಂಪ್ಲೀಟಾಗಿ ಬ್ರೇಕ್ ಡೌನ್ ಮಾಡ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ಮ ಕತೆ ನಿಮ್ಮ ಜೊತೆಗೆ ಸ್ವಾಗತ. ನಿಮ್ಮ ಸ್ಟೋರಿ ಹಿಂಗಾದರೂ ಇರಲಿ, ಸ್ಕ್ರೀನ್ ಪ್ಲೇ ಮಾತ್ರ ತುಂಬ ಇಂಪಾರ್ಟೆಂಟು. 3 ಅವರ್ ಥಿಯೇಟ್ರಲ್ಲಿ ಕೂರ್ಸೋದೇ ಈ ಸ್ಕ್ರೀನ್ ಪ್ಲೇ. ಇವಾಗ ಮೇಜರಾಗೆ 2 ಥರ ಸ್ಕ್ರೀನ್ ಪ್ಲೇ ಬರುತ್ತೆ. ಮೊದಲನೇದು ಲೀನಿಯರ್ ಸ್ಕ್ರೀನ್ ಪ್ಲೇ, ಅಂದರೆ ಇವಾಗ ಸೀನ್ 1 ನಡೆಯುತ್ತೆ, ನೆಕ್ಸ್ಟ್ ಸೀನ್ 2, ಸೀನ್ 3, ಸೀನ್ 4 ಹಂಗೆ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗಿಂದ ಮತ್ತೆ ಬಿಗಿನಿಂಗ್ವರೆಗೂ ಒಂದು ಲೀನಿಯರ್ ಪ್ರೋಗ್ರೆಷನ್ ಥರ ಇರುತ್ತೆ. ಎರಡನೇದು ಬಂದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ, ಅಂದರೆ ಸ್ಟಾರ್ಟಿಂಗಲ್ಲೇ ಸೀನ್ 10 ಬರ್ಬೋದು, ಆಮೇಲೆ ಸೀನ್ 2 ಬರ್ಬೋದು, ಆಮೇಲೆ ಸೀನ್ 30 ಬರ್ಬೋದು, ಆಮೇಲೆ ಸೀನ್ 12 ಬರ್ಬೋದು. ಈ ಥರ ಹಿಂದೆ ಮುಂದೆ ಹೋಗ್ತಾ ಇರುತ್ತೆ. ಇದನ್ನು ನಾವು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಅಂತ ಹೇಳ್ತೀವಿ. ಸೊ ಟಾಕ್ಸಿಕಲ್ಲಿ ಈ ಲೀನಿಯರ್ ಸ್ಕ್ರೀನ್ ಪ್ಲೇ ಬರುತ್ತಾ ಅಥವಾ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಬರುತ್ತಾ ಅಂತ ಒಂದು ಜಸ್ಟ್ ಅನಾಲಿಸಿಸ್ ಪ್ರಿಡಿಕ್ಷನ್ ಮಾಡ್ತೀನಿ. ಈ ವಿಡಿಯೋ ಫುಲ್ ನೋಡಿದ ಮೇಲೆ ಯಾರು ಈ ಥರ ಬ್ರೇಕ್ ಡೌನ್ ಮಾಡಿಲ್ಲ ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಮೊದಲನೇದು ಲೀನಿಯರ್ ಸ್ಕ್ರೀನ್ ಪ್ಲೇ, ಅಂದರೆ ಈ ಟಾಕ್ಸಿಕಲ್ಲಿ ಇದುವರೆಗೂ ಬಿಟ್ಟಿರೋ ಟೀಸರ್ಸು ಟ್ರೈಲರ್ಸ್ನೆಲ್ಲ ಕಂಪೈಲ್ ಮಾಡಿಬಿಟ್ಟು ಒಂದು ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ರಾಯನ್ದು ಟ್ರಾನ್ಸ್ಫಾರ್ಮೇಷನ್ ಯಾವ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ ಇವಾಗ ನಾನು ಹೇಳ್ತೀನಿ. ಗಂಗಾ ಕ್ಯಾರೆಕ್ಟ್ರಿಗೆ ಆಸೆ ಬರುತ್ತೆ. ಚಿಕ್ಕ ವಯಸ್ಸಲ್ಲಿರೋ ರಾಯ ಆ ಹೆಣದ ಮೇಲಿರೋ ಆ ಚಿನ್ನನ ಕಿತ್ಕೊಡ್ತಾನೆ. ಗಂಗಾ ಹೇಳ್ತಾಳೆ ಸಿಟಿಯನ್ನು ಇನ್ನೊಂದು ದಿವಸ ಆಳಬೇಕು ಅಂತ. ಆವಾಗ ರಾಯ ಸಿಟಿಲಿರೋ ಮೇನ್ ಫ್ಯಾಮಿಲಿರೋ ಒಬ್ಬ ಪರ್ಸನನ್ನು ಸಾಯಿಸ್ತಾನೆ. ಅವನದು ಫನರಲ್ ಟೈಮಲ್ಲಿ ರಾಯ ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿ ಅವ್ರ ಅಪ್ಪನೂ ಸಾಯಿಸ್ತಾನೆ. ಆಮೇಲೆ ನೆಕ್ಸ್ಟು ಅವ್ರ ಅಣ್ಣನೂ ಸಾಯಿಸ್ತಾನೆ. ಅವಾಗ ಆ ಫ್ಯಾಮಿಲಿ ಮೇನ್ ಮೆಂಬರ್ ಮಗಳು ಈ ಎಲಿಜಬೆತ್ತು ರಾಯನ್ ಮೇಲೆ ಗ್ರಡ್ಜಿಟ್ಕೊತಾಳೆ. ನೆಕ್ಸ್ಟು ರಾಯಗೆ ಸರ್ಕಸಲ್ಲಿ ಅಟ್ಯಾಕ್ ಆಗುತ್ತೆ. ಅದನ್ನು ಯಾರು ಮಾಡಿಸಿರ್ಬೋದು ಅಂತ ಹೇಳಿದರೆ ಈ ನಾಡಿಯ ಮಾಡಿಸಿರ್ಬೋದು ಅಥವಾ ನಾಡಿಯ ಕಡೆಯಿಂದ ಬೇರೆ ಇನ್ಯಾರೋ ಮಾಡಿಸಿರ್ಬೋದು. ಅದಕ್ಕೆ ಪೇ ಆಫ್ ಆಗಿ ಯಾರು ಮೇನ್ ಕಲ್ಪಿಟ್ ಇರ್ತಾನಲ್ಲ ಅವನಿಗೆ ಇಲ್ಲಿ ಬೆಂಕಿ ಹಚ್ಚಿರ್ತಾರೆ. ಈ ಶಾರ್ಟಲ್ಲಿ ಮುಖಕ್ಕೇನೆ ನೀವು ನೋಡ್ಬೋದು, ಅಲ್ಲಿಂದಗಡೆ ನಾಡಿಯ ಮಂಡಿಗರಲ್ಲಿ ಕೂತಿರ್ತಾಳೆ. ಬಟ್ ಸ್ಟಿಲ್ ಇಷ್ಟೆಲ್ಲ ಆದಮೇಲೂ ಇವರಿಬ್ಬರ ಮಧ್ಯೆ ಲವ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಇದೇ ರಾಯ ಮತ್ತು ರೆಬೆಕಾ ಕ್ಯಾರೆಕ್ಟರ್ ಮಧ್ಯೆ ಲವ್ ಸ್ಟಾರ್ಟ್ ಆಗುತ್ತೋ ಅಥವಾ ಕ್ಲೋಸ್ನೆಸ್ ಬೆಳೆಯುತ್ತೋ ಅಂತ ನಾವು ಥಿಯೇಟ್ರಿಗೆ ಹೋಗೇನೆ ನೋಡಬೇಕು. ಮತ್ತು ಇಲ್ಲೂ ಬ್ರೇಕಪ್ ಆಗುತ್ತೆ ಇವರಿಬ್ಬರ ಮಧ್ಯೆ. ನೆಕ್ಸ್ಟು ಎಲಿಜಬೆತ್ ಕ್ಯಾರೆಕ್ಟರು ಈ ರಾಯಾಗೆ ಈ ಚೈನಾ ರಿಲೇಟೆಡ್ ಕಂಟ್ರೀಸಲ್ಲಿ ಅಟ್ಯಾಕ್ ಮಾಡಿಸ್ತಾಳೆ. ಆವಾಗ ರಾಯ ಎಲ್ಲರೂ ಅಲ್ಲಿ ಸಾಯಿಸ್ತಾನೆ. ಅಷ್ಟೊತ್ತಿಗಾಗಲೇ ನಾಡಿಯ ಮಗ ಈ ಟಿಕೆಟ್ ಕ್ಯಾರೆಕ್ಟ್ರು ದೊಡ್ಡವನಾಗಿರ್ತಾನೆ. ಇವ್ರ ಕಡೆಯಿಂದ ರಾಯಾಗೆ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇದಾದ್ಮೇಲೂ ರಾಯ ಟಿಕೆಟನ್ನು ಬಿಟ್ಟು ಕಳಿಸ್ತಾನೆ. ಆದರೆ ಟಿಕೆಟ್ ಮಾತ್ರ ಅವ್ರ ಅಪ್ಪನ ರಾಯನ್ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ನೆಕ್ಸ್ಟು ಈ ರಾಯ ಮೆಲಿಸಾ ಜೊತೆ ಜರ್ನಿ ಮಾಡ್ತಾನೆ. ಅಷ್ಟೊತ್ತಿಗಾಗಲೇ ಟಿಕೆಟ್ ಬೆಳೆದು ದೊಡ್ಡವನಾಗಿರ್ತಾನೆ. ಅವ್ರ ಅಪ್ಪನ ಮೇಲೆ ರಿವೆಂಜ್ ತೊಗೊಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಆವಾಗ ಕ್ಲೈಮ್ಯಾಕ್ಸಲ್ಲಿ ಈ ರಾಯ ಮತ್ತು ಟಿಕೆಟು ಫೇಸ್ ಆಫ್ ಆಗ್ತಾರೆ. ಸೊ ಫೈನಲಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಜಸ್ಟ್ ನಾನೊಂದು ಬ್ರೇಕ್ ಡೌನ್ ವಿಡಿಯೋ ಮಾಡಿದ್ದೀನಿ. ರಾಯ ಕ್ಲೈಮ್ಯಾಕ್ಸಲ್ಲಿ ಸಾಯ್ತಾನ ಅಂತ. ನೀವು ಬೇಕಾದ್ರೆ ಮೇಲ್ಗಡೆ ಬರೋ ವಿಡಿಯೋ ಲಿಂಕ್ನ ಕ್ಲಿಕ್ ಮಾಡಿ ಇಡೀ ಟ್ರೈಲರ್ನ ಬ್ರೇಕ್ ಡೌನ್ ಮಾಡಿದ್ದೀನಿ. ಇದು ಜಸ್ಟ್ ಗೆಸ್ಸಿಂಗ್ ಅಷ್ಟೇ, ಅದು ಏನು ಬೇಕಾದರೂ ಆಗ್ಬೋದು. ಇದು ನಮಗೆ ಲೀನಿಯರ್ ಸ್ಕ್ರೀನ್ ಪ್ಲೇ ಥರ ಬಂದರೆ ಈ ಥರ ಇರುತ್ತೆ ನಮಗೆ ಇಡೀ ಸ್ಟೋರಿ. ನೆಕ್ಸ್ಟು ಇವಾಗ ನಮಗೆ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಅಂತ ನನಗೆ ಬಂತು. ಯಾಕೆಂತೇಳಿ ಆ ಎರಡು ಎಲಿಮೆಂಟಿಂದ ಆ ಸ್ಟಾರ್ಟಿಂಗು ಒಂದೇ ಒಂದು ಸೀನ್ನ ಮೇ ಬಿ ಈ ಟಿಕೆಟ್ ಕಡೆಯಿಂದ ರಾಯಗೆ ಒಂದು ಪ್ರಾಬ್ಲಮ್ ಆಗಿರೋದನ್ನ ಐಡೆಂಟಿಫೈ ಮಾಡಿಬಿಟ್ಟು ನೆಕ್ಸ್ಟೇ ಈ ಟಿಕೆಟ್ ಕ್ಯಾರೆಕ್ಟರ್ನ ಸಿನಿಮಾದಲ್ಲಿ ಇಂಟ್ರಡ್ಯೂಸ್ ಮಾಡ್ಬೋದು. ಅವಾಗ ಐ ಆಮ್ ಕಮಿಂಗ್ ಅಂತ ಹೇಳಿದಾಗ ಈ ರಾಯನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ಬೋದು. ಯಾರ ಮೂಲಕ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳಿದರೆ ಇದೇ ಈ 5 ಜನದ ಕ್ಯಾರೆಕ್ಟರ್ಸು ಅಥವಾ 4 ಜನದ ಕ್ಯಾರೆಕ್ಟರ್ಸಿಂದ ಅಂತ ಅನ್ಕೋತೀನಿ. ಯಾಕೆ ಅಂತ ಹೇಳಿದರೆ ಈ 5 ಜನ ಕ್ಯಾರೆಕ್ಟರ್ಸು ಟ್ರೈಲರಲ್ಲಿ ಓಲ್ಡ್ ಏಜ್ ಗೆಟಪ್ಪಲ್ಲಿ ಯಾರೂ ಇಲ್ಲ. ಸೊ ನನ್ನ ಪ್ರಿಡಿಕ್ಷನ್ ಅನಾಲಿಸಿಸ್ ಏನು ಅಂತ ಹೇಳಿದರೆ, ಒಂದು ಈ ಗಂಗಾ ಕ್ಯಾರೆಕ್ಟರ್ ಕಡೆಯಿಂದ ಈ ರಾಯ ಆ ಸಿಟಿನ ಹೇಗೆ ಕಬ್ಜಾ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಇರ್ಬೋದು. ನೆಕ್ಸ್ಟು ಈ ನಾಡಿಯ ಕ್ಯಾರೆಕ್ಟರ್ ಕಡೆಯಿಂದ ಇವ್ರದ್ದು ಲವ್ ಸ್ಟೋರಿ ಹೇಗಿರುತ್ತೆ ಅನ್ನೋದಿರ್ಬೋದು. ನೆಕ್ಸ್ಟು ಈ ರೆಬೆಕಾ ಕ್ಯಾರೆಕ್ಟರ್ ಕಡೆಯಿಂದ ಇವ್ರದ್ದು ಲವ್ ಸ್ಟೋರಿ ಹೇಗಿರುತ್ತೆ ಅಂತ ಕೇಳ್ಬೋದು. ಈ ನಾನ್ ಲೀನಿಯರ್ ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ ನಾವು ಆಡಿಯನ್ಸನ್ನು ಈಸಿಲಿ ನಾವು ಚೀಟ್ ಮಾಡಿಬಿಟ್ಟು ಅಲ್ಲಿ ಟ್ವಿಸ್ಟ್ ಟರ್ನ ಕ್ರಿಯೇಟ್ ಮಾಡ್ಬೋದು. ಹೆಂಗೆ ಅಂತೇಳಿದ್ರೆ ಫಾರ್ ಎಕ್ಸಾಂಪಲ್ಲು ಈ ರೆಬೆಕಾ ಕ್ಯಾರೆಕ್ಟ್ರು ಆ ಟಿಕೆಟಿಗೆ ನಿಮ್ಮಪ್ಪ ಆದ ರಾಯ ಮೋಸ ಮಾಡ್ದ ಅಂತ ಆ ಟಿಕೆಟಿಗೆ ಬೇಕಾದ್ರೆ ಬ್ರೈನ್ ವಾಶ್ ಮಾಡ್ಬೋದು. ಯಾಕೆಂತ ಹೇಳಿದರೆ ಇದು ನರೇಟಿವ್ ಟೂಲ್ ಆಗಿರೋದ್ರಿಂದ ಈ ರಾಯ ನಿಜವಾಗ್ಲೂ ರೆಬೆಕಾಗೆ ಕೈ ಕೊಟ್ಟನೋ ಇಲ್ವೋ ಅಂತ ನಮಗೆ ಥಿಯೇಟ್ರಲ್ಲಿ ನೋಡಿದ ಮೇಲೆ ಡಿಸೈಡ್ ಮಾಡ್ಬೋದು.
ನೆಕ್ಸ್ಟು ಈ ಮೆಲಿಸಾ ಕ್ಯಾರೆಕ್ಟರ್ ಕಡೆಯಿಂದ ಈ ರಾಯ ಏನಾಗ್ತಾನೆ ಅನ್ನೋದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಓಪನ್ ಆಗ್ಬೋದು. ಸೊ ಫೈನಲ್ಗೆ ಇವರಿಬ್ರು ಕ್ಲೈಮ್ಯಾಕ್ಸಲ್ಲಿ ಫೇಸ್ ಆಫ್ ಆಗ್ತಾರೆ. ಬಟ್ ಈ ಶಾರ್ಟ್ ಸಖತ್ ನನಗೆ ಹಾಂಟ್ ಮಾಡ್ತಿದೆ. ಯಾಕೆಂತ ಹೇಳಿದ್ರೆ ಯಾವುದೋ ಒಂದು ನಾರ್ದರ್ನ್ ಕಂಟ್ರೀಸ್ ಇದೆ, ನಮಗೆ ಐಸ್ ಎಲ್ಲ ಇದೆ, ನಮಗೆ ಅಲ್ಲಿ ಆ ಸರ್ಕಸ್ ಸೆಟಪ್ ಆಗಿರೋದನ್ನ ಕಾಣ್ಬೋದು. ಜೊತೆಗೆ ನೀವು ಅಲ್ಲೊಂದು ಜಾಯಿಂಟ್ ವಿಲನ್ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಮಗೆ ರೋಡ್ ಇದೆ, ಆ ರೋಡಲ್ಲಿ ಕಾರ್ ಹೋಗ್ತಾ ಇದೆ. ಸೊ ಇಲ್ಲಿ ಏನು ನಮ್ಮ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿದರೆ ಈ ಸರ್ಕಸ್ ಸೆಟಪ್ನ ಈ ಜಾಗದಲ್ಲಿ ಎಲ್ಲಾದರೂ ಆಗ್ತಾರಾ, ನಿಮಗೇನಾದ್ರು ಐಡಿಯಾ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಆಮೇಲೆ ಈ ವಿಂಟರ್ ಸೀಸನು ಮತ್ತು ಈ ಕೋಲ್ಡ್ ಸೀಸನ್ ಟೈಮಲ್ಲಿ ಯಾರೂ ಇಲ್ಲ, ಬಟ್ ಈ ಸಿಂಗಲ್ ಕಾರ್ ಮಾತ್ರ ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ? ನಮಗೆ ಟ್ರೈಲರಲ್ಲಿ ಒಂದು ಶಾರ್ಟ್ ಇದೆ, ಒಂದು ಬೇಡಿ ಹಾಕ್ಕೊಂಡಿರೋದು. ನಾಡಿಯ ಏನಾದ್ರು ನಿಜವಾಗ್ಲೂ ಬದುಕಿದಾಳ? ಈ ಕಾರಲ್ಲಿ ಯಾರು ಹೋಗ್ತಿರ್ಬೋದು? ರಾಯ ಹೋಗ್ತಿದ್ದಾನಾ, ಟಿಕೆಟ್ ಹೋಗ್ತಾ ಇದ್ದಾರಾ, ಅಥವಾ ಇವರಿಬ್ಬರು ನಾಡಿಯನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರಾ, ಏನು ಅಂತ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಈ ಎರಡೇ ಎಲಿಮೆಂಟಿಂದ ಸ್ಕ್ರೀನ್ ಪ್ಲೇ ಯಾವ ಥರ ಇರ್ಬೋದು ಅಂತ ನಿಮಗೇನಾದರೂ ಅನಿಸಿದರೆ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.